ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮಗೆ ತೋರಿಸೋಕ್ಕೆ ಹೊರಟಿರ್ತಕ್ಕಂಥ ಹೆಲ್ದಿ ರೆಸಿಪಿ ಅಲಸಂದಿ ಪಲ್ಯವನ್ನು ಹೇಗೆ ಮಾಡೋದು ಅಂತ. ಬನ್ನಿ ನೋಡ್ಕೊಂಬರೋಣ. ಅಲಸಂದಿ ಪಲ್ಯಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಹಾಗೆ ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ. ಮೊದಲಿಗೆ ಅರ್ಧ kg ಅಲಸಂದಿಯನ್ನು ಕುಕ್ಕರ್ನಲ್ಲಿ 3 ಕೂಗುಗಳಷ್ಟು ಕೂಗಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿದ್ದೀನಿ. ಅಲಸಂದಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕೂಗಿಸಿ, ನೆನೆಸೋದು ಏನೂ ಅವಶ್ಯಕತೆ ಇಲ್ಲ. ಕೇವಲ 3 ಕೂಗುಗಳಷ್ಟು ಸಾಕು. ಕೂಗಿಸಿದ ನಂತರ ಅದನ್ನು ನೀರನ್ನು ಬಸಿದು ಅದನ್ನು ಒಂದು ತಟ್ಟೆಯಲ್ಲಿ ತೆಗೀರಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಸೊ ಈಗ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಬೆಂದ ನಂತರ ನಾನು ಸಾಸಿವೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಸಾಸಿವೆ ಕೂಡ ಚಿಟಪಟ ಅಂತ ಸದ್ದು ಕೇಳಿದ ಮೇಲೆ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ನಾನು ಅರ್ಧ kg ಅಲಸಂದಿಗೆ 4 ದೊಡ್ಡ ಈರುಳ್ಳಿಗಳನ್ನು ತೆಗೆದುಕೊಂಡಿದ್ದೀನಿ. ಏಕೆಂದರೆ ಪಲ್ಯದಲ್ಲಿ ಇನ್ನೇನು ಇರೋದಿಲ್ಲ, ಈರುಳ್ಳಿ ಅಷ್ಟೇ ಸಿಗೋದು, ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ಈ ರೀತಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಳ್ಳಿ. ಈಗ ಕರಿಬೇವು ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡಿದ್ದೀನಿ. ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಅಲಸಂದಿಯ ನೀರನ್ನು ಒಂದು ಕಡೆ ಬಸ್ದಿಟ್ಟಿದ್ದೀನಿ. ಅಲಸಂದಿಯನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಖಾರ ಹಿಡಿಯೋದಿಲ್ಲ, ಸೊ ಒಂದು 12 ಮೆಣಸಿನ್ಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ. 12 ಮೆಣಸಿನ್ಕಾಯಿಗಳನ್ನು ತುರಿದು ಒಗ್ಗರಣೆಗೆ ಹಾಕಿದ್ದೀನಿ. ಅದು ಕೂಡ ಫ್ರೈ ಆಗೋಷ್ಟೊತ್ತಿಗೆ ನಾವೇನು ಮಾಡೋಣ, ಹಸಿ ಕೊಬ್ಬರಿಯನ್ನು ತುರಿದು ಆದರೂ ಇಟ್ಕೊಳ್ಳಿ, ಅಥವಾ ಚಿಪ್ ಬಿಟ್ಟಿದ್ರೆ ಈ ರೀತಿ ಹೆಚ್ಚಿಟ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದ ನಂತರ ನಾವು ಇಂಗುವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಇಂಗುವನ್ನು ಆ್ಯಡ್ ಮಾಡಿದ್ದೀನಿ. ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಇಂಗು ಪಲ್ಯಗಳಿಗೆ ಎಕ್ಸ್ಟ್ರಾನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದರ ಫ್ಲೇವರೇ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇನ್ನೇನು ಒಗ್ಗರಣೆ ಬೇಯ್ತಾ ಬಂದಿದೆ. ನಾವೇನು ಮಾಡೋಣ, ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿಯನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ಅದು ತುರಿದಿರೋ ರೀತಿಯಲ್ಲೇ ಇರಬೇಕು. ನುಣ್ಣಗೆ ಗ್ರೈಂಡ್ ಆದರೆ ಅದು ರುಚಿ ಕೊಡೋದಿಲ್ಲ. ನೋಡಿ, ನಾನೀಗ ತುರಿದಿರೋ ರೀತಿಯಲ್ಲೇ ಸ್ವಲ್ಪ ವಿಪರಲ್ಲಿ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೂಡ ಪೂರ್ತಿ ಪ್ರಮಾಣದಲ್ಲಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಈಗ ಕಾಯಿ ತುರಿಯನ್ನು ಒಗ್ಗರಣೆಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ, ಅದು ಒಗ್ಗರಣೆಯಲ್ಲಿ ಫ್ರೈ ಆದಾಗ ಅದರ ರುಚಿನೇ ಬೇರೆ ರೀತಿಯಲ್ಲಿ ಇರುತ್ತೆ. ಹಸಿದು ಹಾಕಿದಾಗ ಅದು ಜಸ್ಟ್ ಹಸಿಯಾಗಿ ಫ್ಲೇವರ್ ಇರುತ್ತೆ. ಸೊ ಇದೆಲ್ಲವೂ ಬೆಂದ ನಂತರ ಈಗ ನಾನು ತೆಗೆದಿಟ್ಟಿದ್ನಲ್ವ ಆ ಅಲಸಂದಿನ ಹಾಕ್ತಿದ್ದೀನಿ. ತೆಗೆದಾಗ ಅದು ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ. ಆ ಪಾತ್ರೆಯಲ್ಲೇ ಬಿಟ್ಟಿದ್ರೆ ಅದು ಮುದ್ದೆ ಥರ ಆಗಿರುತ್ತೆ. ಸೊ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು 2.25 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸಲ ಎಲ್ಲವನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಏಕೆಂದರೆ ಇದು ಸಾಫ್ಟ್ನೆಸ್ ಇರೋದ್ರಿಂದ ತುಂಬ ಮಿಕ್ಸ್ ಮಾಡ್ತಲೇ ಇದ್ದರೆ ಅದು ನುಣ್ಣಕ್ಕೆ ಪೇಸ್ಟ್ ಥರ ಆಗಿಬಿಡುತ್ತೆ ಕಾಳುಗಳು. ಈಗ ನಾನೆಲ್ಲವನ್ನು ಹಾಕಿ ಕೊನೆಗೆ ತಿರುಗಿಸ್ಕೊಡ್ತಿದ್ದೀನಿ. ಈ ತಿರುಗಿಸ್ಕೊಟ್ಟ ನಂತರ ಅದು ಉಪ್ಪು ಎಲ್ಲ ಹಿಡಿಬೇಕಲ್ವ ಅಲಸಂದೆಗೆ. ಸೊ ಒಂದು 5 ಮಿನಿಟ್ಸು ಉರಿ ಇಟ್ಟು ಸ್ವಲ್ಪ ತಿರುಗಿಸ್ಕೊಡ್ತೀರಿ. ಇನ್ನೂ ಒಂದು ಮೆಥಡ್ ಏನು ಮಾಡ್ಬೋದಂದರೆ, ಅಲಸಂದಿ ಕುಕ್ಕರ್ನಿಂದ ತೆಗೆದ ತಕ್ಷಣ ಅದಕ್ಕೂ ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೋದು. ಒಟ್ಟಾರೆಯಾಗಿ ಈಗ ಪಲ್ಯ ರೆಡಿ ಇದೆ. ನಮ್ಮ ನೈಟ್ಗೆ ಈಗ ಚಪಾತಿ ಹಿಟ್ಟು ರೆಡಿ ಇದೆ, ಪಲ್ಯ ರೆಡಿ ಇದೆ, ಹಾಗೆ ತಿಳಿಯಾದಂತಹ ನೀರು ಮಜ್ಜಿಗೆ ಕೂಡ ರೆಡಿ ಇದೆ, ಗಟ್ಟಿಯಾಗಿರ್ತಕ್ಕಂಥ ಮೊಸರು ಕೂಡ ರೆಡಿ ಇದೆ. ಒಟ್ಟಾರೆಯಾಗಿ ಅಲಸಂದಿ ಪಲ್ಯಕ್ಕೆ ಅದರ ಮೇಲೆ ಮೊಸರನ್ನು ಹಾಕ್ಕೊಂಡು ತಿಂದರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಡ್ರೈ ಚಪಾತಿನೂ ಹಾಕಿದ್ದೀನಿ, ಎಣ್ಣೆ ಚಪಾತಿನೂ ಹಾಕಿದ್ದೀನಿ. ಸೊ ಪಲ್ಯದ ಮೇಲೆ ಗಟ್ಟಿ ಮೊಸರು, 1 ಗ್ಲಾಸ್ ಮಜ್ಜಿಗೆ. ಇವತ್ತು ನಮ್ಮ ನೈಟ್ ಊಟಕ್ಕೆ ಇಷ್ಟೇ. ರೈಸ್ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ಪ್ರಿಪೇರ್ ಆಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ಅಲಸಂದಿ ಪಲ್ಯವನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂತ.
ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ಬಸ್ಸಾರು, ಉಪ್ಸಾರು ಅಥವಾ ಚಪಾತಿಗೆ ಸಪ್ರೇಟಾಗಿ ಮಾಡ್ಕೋಬೋದು. ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ಬೋದು. ಸೊ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.